ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜರೆ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಪಂಚದಶಿ ಶ್ರೀ ವಿದ್ಯಾರಣ್ಯ ಮುನಿಗಳ ಯಾರೋ ಒಂದಿಷ್ಟು 2-3 ಜನ ಹೊಸಬರಿದ್ದಾರೆ ಅಂತ ಹೇಳಿ ಒಂದ್ ಸ್ವಲ್ಪ ಜಸ್ಟ್ ಪರಿಚಯ ಮಾಡಕ್ ಹೊರಟಿದ್ದೀನಿ. ವಿದ್ಯಾರಣ್ಯ ಮುನಿಗಳು ಅದ್ವೈತದ ದರ್ಶನಕ್ಕೆ ಬಹಳ ಅತ್ಯಂತ ಶಾಸ್ತ್ರ ಪ್ರಮಾಣವಾಗಿ ಮತ್ತು ತರ್ಕಬದ್ಧವಾಗಿ ಮತ್ತು ಅನುಭವ ಪ್ರಮಾಣವಾಗಿ 15 ಅಧ್ಯಾಯಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದನ್ನ ಪಂಚದಶಿ ಅಂತ ಕರಿತೀವಿ. ಈಗಾಗಲೇ ನಾವು ಈ ಪಂಚದಶಿ ಗ್ರಂಥದಲ್ಲಿ ಮೊದಲನೆಯ 6 ಅಧ್ಯಾಯಗಳನ್ನು ಮುಗಿಸಿ ಈಗ 7ನೆಯ ತೃಪ್ತಿದೀಪ ಪ್ರಕರಣ. ಈ ತೃಪ್ತಿದೀಪದಲ್ಲಿ ಈಗ ನಾವು 68ನೇ ಶ್ಲೋಕವನ್ನ ಮಾಡಬೇಕಾಗ್ಯದ. ಈ ತೃಪ್ತಿದೀಪ ಪ್ರಕರಣವನ್ನ ಹೇಳುವಾಗ ಅವರು ಮೊದಲು ಒಂದು ಉಪೋದ್ಘಾತವಾಗಿ, ಅಂದ್ರೆ ಇಡೀ ತೃಪ್ತಿದೀಪ ಪ್ರಕರಣ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಕ್ಕೋಸ್ಕರ ಸಲುವಾಗಿ ಒಂದು ಶ್ಲೋಕವನ್ನ ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರವನ್ನ ಹೇಳಿದರು. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಜ್ವರೇತ್ ಅಂತ ಹೇಳಿ. ಸೊ ಈ ಉಪನಿಷತ್ತಿನ ಮಂತ್ರವನ್ನ ತೆಗೆದುಕೊಂಡು ಈಗಾಗಲೇ ನಾವು ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂಥದ್ದನ್ನ ಅರ್ಥ ಮಾಡಿ, ಆತ್ಮ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ಪರೋಕ್ಷವಾಗಿ ನಮಗೆ ತಿಳಿಸಿ, ಅಯಂ ಅಸ್ಮಿತಿ ಪುರುಷಃ ಅಂದ್ರೆ ಈ ಶರೀರದಲ್ಲಿ ಅವನನ್ನ ಯಾವುದನ್ನು ನಾವು ಈಗ ನಮ್ಮ ಅನುಭವದಲ್ಲಿ ನಮಗೆ ಜೀವ ಅಂತಿದೆಯೋ ಆ ಜೀವತ್ವದ ಭಾವನೆಗಳನ್ನ ಎಲ್ಲ ಶಾಸ್ತ್ರೋಕ್ತವಾಗಿ ಅದನ್ನ ಹೊಡೆದಾಕಿ ಈ ಜೀವನೇ ಆತ್ಮಸ್ವರೂಪ, ಆ ಆತ್ಮಸ್ವರೂಪವನ್ನ ತಿಳಿದಾಗ ಮತ್ತೆ ಇನ್ನು ಯಾವ ಕಾಮನೆಗಳನ್ನ ಬಯಸ್ತಾನೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಕ್ಕೋಸ್ಕರ ಸಲುವಾಗಿ ಅವರು ಈ ಪರೋಕ್ಷ ಮತ್ತು ಅಪರೋಕ್ಷ ಎನ್ನುವಂತಹ ಅವರು ಏನು ಒಂದು ಸಪ್ತ ಭೂಮಿಕೆಗಳಿದ್ವು, ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ, ಅಪರೋಕ್ಷ ಅಂತೇಳಿ ದುಃಖ ನಿವೃತ್ತಿ, ತೃಪ್ತಿ ಅಂತಕ್ಕಂಥದ್ದು 7 ಸ್ಟೆಪ್ಸ್ಗಳನ್ನು ಹೇಳಿದ್ರು.
ಆ 7 ಸ್ಟೆಪ್ಸ್ಗಳಿಗೆ ಅವಿದ್ಯಾ ಅಜ್ಞಾನ ಅಜ್ಞಾನ ಆವರಣ ವಿಕ್ಷೇಪ, ಈ 3ರ ದಶೆಯಿಂದ ಈ ಜೀವ ತಾನು ಆತ್ಮನಾಗಿದ್ದರೂ ಕೂಡ ತಪ್ಪಾಗಿ ಜೀವ ಅಂತ ಅನ್ಕೊಂಡಿದ್ದಾನೆ ಅಜ್ಞಾನದ ಕಾರಣದಿಂದ. ಸೊ ಅದನ್ನ ಶಾಸ್ತ್ರದ ಆಪ್ತ ವಾಕ್ಯದಿಂದ ನೀನು ಆತ್ಮಸ್ವರೂಪ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನವ ಅಪರೋಕ್ಷ ಜ್ಞಾನವಾಗಿ ಕನ್ವರ್ಷನ್ ಮಾಡತಕ್ಕಂಥದ್ದು, ನಾನೇ ಆ ಪರಮಾತ್ಮ ಅಂತಕ್ಕಂಥ ತಿಳಿತಕ್ಕಂಥದ್ದು. ಪೂರ್ವ ಪಕ್ಷಿ ಎತ್ತಿರತಕ್ಕಂತಹ ಆವಾಂತರ ವಾಕ್ಯನ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ರು ಅವರು. ಅಂದ್ರೆ ಮಹಾವಾಕ್ಯಗಳಿಂದ ಮಾತ್ರ ನಾವು ಪರೋಕ್ಷ ಜ್ಞಾನವನ್ನ ಪಡ್ಲಿಕ್ಕೆ ಸಾಧ್ಯ ಅಂತೇಳಿ. ಹಾಗೇನಿಲ್ಲ, ಮಹಾವಾಕ್ಯಗಳ ಅಲ್ಲದೆ ಇರ್ತಕ್ಕಂತಹ ಉಪನಿಷತ್ತಿನ ವಾಕ್ಯಗಳಿಂದನೂ ಕೂಡ ನಾವು ಈ ಪರೋಕ್ಷದಿಂದ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನ ಹೇಳಿ, ಮೊದಲಿಗೆ ನಮಗೆ ಒಂದು ತೈತ್ತಿರೀಯ ಉಪನಿಷತ್ತಿನ ವಾರುಣಿ ಮತ್ತು ಮೃಗು ತಂದೆ ಮಕ್ಕಳ ಒಂದು ಸಂವಾದವನ್ನು ತೆಗೆದುಕೊಂಡು ವರ್ಣಂ ಪಿತರನುಪಸಸಾರಹ, ಅಂದ್ರೆ ಆ ತಂದೆಯಾಗಿರ್ತಕ್ಕಂಥ ವರ್ಣನ ಹತ್ರ ಪರೋಕ್ಷವಾದ ಮಹಾವಾಕ್ಯವನ್ನ ಅಂದ್ರೆ ಆತ್ಮವಾಕ್ಯವನ್ನ ಕೇಳಿ ಮೃಗು ತಪಸ್ಸು ಮಾಡಿ ಎಲ್ಲ ಕೋಶಗಳನ್ನ ಅಧ್ಯಯನ ಮಾಡುತ್ತಾ ಕೊನೆಗೆ ಅವನು ಎಲ್ಲಾ ಜೀವಿಗಳು ಆನಂದದಲ್ಲಿ ಹುಟ್ಟುತ್ತವೆ, ಆನಂದದಲ್ಲಿ ಜೀವಿಸ್ತವೆ ಮತ್ತು ಆನಂದದಲ್ಲಿ ಲಯವಾಗುತ್ತವೆ. ಅಂತಹ ಆನಂದ ಸ್ವರೂಪವನ್ನ ತಿಳಿದಾಗ ಎಲ್ಲವೂ ಆನಂದಮಯವಾಗಿರುತ್ತೆ ಅಂತಕ್ಕಂಥದ್ದನ್ನ ಮೃಗು ಅರಿತುಕೊಂಡ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ದೆನ್ ಅದಾದ್ಮೇಲೆ ಅದೇ ಅವಾಂತರ ವಾಕ್ಯ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಯಾವುದು ಪಾಪರಹಿತವಾಗಿರ್ತಕ್ಕಂಥದ್ದು, ದುಃಖರಹಿತವಾಗಿರ್ತಕ್ಕಂಥದ್ದು, ಶೋಕರಹಿತವಾಗಿರ್ತಕ್ಕಂಥದ್ದು, ಜರಾರಹಿತವಾಗಿರ್ತಕ್ಕಂಥದ್ದು, ಸತ್ಯ ಸಂಕಲ್ಪನು ಸತ್ಯಕಾಮನಾಗಿರ್ತಕ್ಕಂತಹ ಒಂದು ವಾಕ್ಯವನ್ನ ಪ್ರಜಾಪತಿ ಉಪದೇಶ ಮಾಡಿರ್ತಕ್ಕಂಥದ್ದನ್ನ ಇಂದ್ರ ಮತ್ತು ವಿರೋಚನ ಇಬ್ಬರು ಕೇಳಿ ಕೊನೆಗೆ ಇಂದ್ರ ಪುನಃ ಮತ್ತೆ 4 ಸಾರಿ ಪದೇ ಪದೇ ಬಂದು ಸೊ ಜಾಗೃತ ಲೋಕದ ಅಭಿಮಾನವನ್ನ, ಸ್ವಪ್ನ ಲೋಕದ ಅಭಿಮಾನವನ್ನ, ಸುಷುಪ್ತಿ ಲೋಕದ ಅಜ್ಞಾನವನ್ನ ಕಳಚಿಕೊಂಡು ಸೊ ಆ ಆನಂದ ಸ್ವರೂಪ ಅಂತಕ್ಕಂಥದ್ದನ್ನ ಪಡ್ಕೊಂಡಿರ್ತಕ್ಕಂಥದ್ದು ಛಾಂದೋಗ್ಯ ಉಪನಿಷತ್ತಿನ ಮಹಾವಾಕ್ಯ ಅಲ್ಲದ ಬೇರೆ ವಾಕ್ಯದಿಂದ ಅಲ್ಲಿ ಕೂಡ ತಿಳಿಸ್ತಾರೆ ನಮಗ. ಈಗ ಅದೇ ರೀತಿಯಾಗಿ ಈ ಶ್ಲೋಕ ನಂಬರ್ 68 ಅಲ್ಲಿ ಆತ್ಮಾವಾ ಇದಮಿತ್ಯಾದೌ ಪರೋಕ್ಷಂ ಬ್ರಹ್ಮ ಲಕ್ಷಿತಂ ಅಧ್ಯಾರೋಪಾಪವಾದಾಭ್ಯಾಂ ಪ್ರಜ್ಞಾನಂ ಬ್ರಹ್ಮ ದರ್ಶಿತಂ. ಆತ್ಮವಾ ಇದಂ ಇತ್ಯಾದೌ ಇತ್ಯಾದಿ ಪರೋಕ್ಷಂ ಬ್ರಹ್ಮ ಲಕ್ಷಿತಂ. ಆತ್ಮವಾ ಇದಮೇಕ ಏವಾಗ್ರ ಆಸೀತ್ ಅಂತಕ್ಕಂತಹ ಐತರೇಯ ಉಪನಿಷತ್ತಿನ ಮಂತ್ರ. ಈ ಐತರೇಯ ಉಪನಿಷತ್ತು ಈ ವಾಕ್ಯ ಆತ್ಮವಾ ಇದಮೇಕ ಏವಾಗ್ರ ಆಸೀತ್ ಅಂತಕ್ಕಂಥದ್ದು ಇದು ಪರೋಕ್ಷ ಜ್ಞಾನ. ಇದಾದ್ಮೇಲೆ ಇದರ ಅಪರೋಕ್ಷ ಜ್ಞಾನ ಕೊನೆಗೆ ಎಲ್ಲಾಗ್ತದೆ, ಅಧ್ಯಾರೋಪ ಅಪವಾದಾಭ್ಯಾಂ ಪ್ರಜ್ಞಾನಂ ಬ್ರಹ್ಮದರ್ಶಿತಂ. ಪ್ರಜ್ಞಾನಂ ಬ್ರಹ್ಮದರ್ಶಿತಂ ಅಂತಂದ್ರೆ ಸೊ ಈ ಐತರೇಯ ಉಪನಿಷತ್ತಿನ 3ನೇ ಖಂಡದಲ್ಲಿ ಬರ್ತಕ್ಕಂಥದ್ದು ತೃತೀಯ ಅಧ್ಯಾಯ ಪ್ರಥಮ ಖಂಡದಲ್ಲಿ ಬರ್ತಕ್ಕಂಥದ್ದು 3ನೇ ಶ್ಲೋಕ. ಅಲ್ಲಿ ಮಂತ್ರ ದೊಡ್ಡದಿದೆ ಹೇಳ್ತೀನಿ.
ಆ ಮಂತ್ರದ ಕೊನೆಯಲ್ಲಿ ಏನ್ ಬರ್ತದೆ ಅಂದ್ರೆ ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥದ್ದು ಮಹಾವಾಕ್ಯ ಬರ್ತದ. ಐತರೇಯ ಉಪನಿಷತ್ತಿನ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನವನ್ನ ಕೊಡ್ತದೆ. ಮತ್ತೆ ಆತ್ಮವ ಇದಮೇಕ ಏವಾಗ್ರ ಆಸೀತ್ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನವನ್ನ ಕೊಡ್ತದೆ ಅಂತ ಹೇಳಿ ಸೊ ಈ ಉಪನಿಷತ್ತನ್ನ ಪರಿಚಯ ಮಾಡಿಸುತ್ತಾ ನಮಗೆ ಐತರೇಯ ಮಂತ್ರ ನಾವು ದ್ವೈತ ಪ್ರಕರಣದಲ್ಲಿ ಒಂದ್ ಸ್ವಲ್ಪ ನೋಡಿದ್ವಿ ಇದನ್ನದಾದ್ಮೇಲೆ ಇದನ್ನೊಂದ್ ಸ್ವಲ್ಪ ಇವತ್ತು ಈ ಐತರೇಯ ಮಂತ್ರವನ್ನ ಸ್ವಲ್ಪ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣಂತ್ರಿ. ಇದು ಋಗ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಮತ್ತೆ ಋಗ್ವೇದದಿಂದ ಇದು ಒಂದೇ ಉಪನಿಷತ್ತಿನ ಮಂತ್ರ ಬಂದಿರತಕ್ಕಂತಹದ್ದು. ಈ ಐತರೇಯಕ್ಕೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹದ್ದು ಹಿನ್ನೆಲೆ. ಇತರ ಅಂತಕ್ಕಂಥದ್ದು ಅಂತ ಸ್ವಾಮಿಗಳು ಬರೆದಿದ್ದಾರೆ. ಅದಕ್ಕೆ ಇತರ ಅಂತಕ್ಕಂತಹ ಒಂದು ಹೆಂಗಸು ಆ ತಾಯಿಯಿಂದ ಈ ಐತರೇಯ ಉಪನಿಷತ್ತು ತೋರಿಸ್ಕೊಳ್ತದೆ ನಮಗೆ. ಇತರ ಎಂಬಾಕೆಯ ಮಗನಾಗಿರ್ತಕ್ಕಂತಹ ಮಹಿದಾಸನೆಂಬ ಸಂಪ್ರದಾಯ ಪ್ರವರ್ತಕನಾದ ಋಷಿಯಿಂದ ಈ ಉಪನಿಷತ್ತು ಕಾಣಿಸಿಕೊಂಡಿರೋದ್ರಿಂದ ಇದನ್ನ ಐತರೇಯ ಅರಣ್ಯಕ ಮಹಾರಥವೆಂಬ ಅರಣ್ಯಕ ಭಾಗದಿಂದ ಈ ಮಂತ್ರವನ್ನ ಈ ಉಪನಿಷತ್ತನ್ನ ತಗೊಳ್ಳಲಾಗಿದೆ ಅಂತ ಹೇಳಿ ಸ್ವಾಮಿಗಳು ಇದನ್ನ ವಿವರಣೆ ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾಗಿ ಜಗತ್ತು ಉತ್ಪತ್ತಿ ಮತ್ತು ಜಗತ್ತಿಗೆ ಇರತಕ್ಕಂತಹ ಏನು ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು ಯಾವುದು, ಆ ಪ್ರತಿಷ್ಠಿತವಾಗಿರ್ತಕ್ಕಂತಹ ವಸ್ತುವಿನ ಮೇಲೆ ಆತ್ಮ ಅಂತಕ್ಕಂಥದ್ದು ಹೇಗೆ ಪ್ರತಿಷ್ಠಿತವಾಗಿದೆ ಅಂತಕ್ಕಂಥದ್ದನ್ನ ತೋರಿಸುವಂತಹದ್ದು ಈ ಐತರೇಯ ಉಪನಿಷತ್ತಿನ ವಿಶೇಷತೆ. ಇದು ಮೊದಲನೇ ಮಂತ್ರ. ಓಂ ಆತ್ಮಾವ ಇದಂ ಏಕ ಏವಾಗ್ರ ಆಸೀತ್ ನ ಅನ್ಯತ್ ಕಿಂಚನ ವಿಶತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ. ಓ ಆತ್ಮಾವ ಇದಂ ಏಕ ಏವಾಗ್ರ ಆಸೀತ್. ಇನ್ನೊಂದು ಮಂತ್ರ ಕೂಡ ನಮಗೆ ತೈತಿರೇಯದಲ್ಲಿ ಇದೇ ರಿಲೇಟೆಡ್ ಆಗಿದೆ. ಅಲ್ಲಿ ಸದೇವ ಅಂತ ತಗೊಂಡಿದ್ದಾರೆ, ಇಲ್ಲಿ ಸದೇವ ವಾಕ್ಯ ಇಲ್ಲ. ಇಲ್ಲಿ ಓ ಆತ್ಮವ ಇದಮೇಕ ಏವಾಗ್ರ ಆಸೀತ್. ಇಲ್ಲಿ ಆ ಋಷಿ ಇಡತಕ್ಕಂಥದ್ದು ಈ ಆತ್ಮ ಅಂತಕ್ಕಂಥದ್ದು ಓಂ ಆತ್ಮವ. ಓಂ ಎನ್ನುವಂತಹ ಯಾವುದನ್ನ ನಾವು ಓಂಗೆ ಪ್ರತೀಕವಾಗಿ ಆತ್ಮ ಅಂತ ಕರಿತೀವಿ, ಅಥವಾ ಆತ್ಮನಿಗೆ ಪ್ರತೀಕವಾಗಿ ಉಚ್ಚಾರಣೆ ಮಾಡುವಾಗ ಓಂ ಅಂತ ಯಾವುದನ್ನ ನಾವು ನಿರ್ದೇಶನ ಮಾಡ್ತೀವಿ. ಈ ಓಂ ಅಂತಕ್ಕಂಥದ್ದು ಅದು ಆತ್ಮ. ಈ ಆತ್ಮ ಅಂತಕ್ಕಂಥದ್ದು ಮೊದಲು ಇದಂ ಏಕಂ ಏವಾಗ್ರ ಆಸೀತ್. ಇದಂ ಏಕ ಏವಾಗ್ರ ಏವ ಅಗ್ರ ಆಸೀತ್ ಅಂತ. ಅಗ್ರ ಅಂದ್ರೆ ಪೂರ್ವದಲ್ಲಿ, ಆಸೀತ್ ಅಂದ್ರೆ ಇತ್ತು. ಯಾರಿತ್ತು ಅಂದ್ರೆ ತಾನೊಬ್ನೇ ಇತ್ತು ಅಂತ. ಈ ವಾಕ್ಯ ಏನ್ ತೋರಿಸುತ್ತೆ ಅಂತಂದ್ರೆ ಪರೋಕ್ಷ ಜ್ಞಾನವನ್ನ ತೋರಿಸುತ್ತೆ ಇದು ನಮಗೆ. ಅಂದ್ರೆ ಆತ್ಮ ಅಂತಕ್ಕಂಥದ್ದು ತಾನು ಒಂದೇ ಮೊದಲು ಇತ್ತು ಅಂತಕ್ಕಂಥದ್ದು ವಾಕ್ಯ. ಇದು ಪರೋಕ್ಷ ಜ್ಞಾನವನ್ನ ನಮಗೆ ನಿರ್ದೇಶನ ಮಾಡುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಇರ್ತಕ್ಕಂತಹದ್ದು ಈ ವಿಭಾಗೀಯವಾಗಿರ್ತಕ್ಕಂತಹ ಜಗತ್ತಿನಲ್ಲಿ. ಹಾಗಾಗಿ ನಮಗೆ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಈ ಆತ್ಮ ಅಂತಕ್ಕಂಥದ್ದು ತಾನು ಮೊದಲು ಒಂದೇ ಒಂದಾಗಿತ್ತು ಅಂತ. ಈ ಒಂದೇ ಒಂದಾಗಿರ್ತಕ್ಕಂಥದ್ದು ಆತ್ಮ ಏನ್ ಮಾಡಿತು ಅಂತಂದ್ರೆ ಇದು ಆಲೋಚನೆ ಮಾಡಿತು. ಏನ್ ಆಲೋಚನೆ ಮಾಡಿತು ಅಂತಂದ್ರೆ ಈಗ ನಾನು ಜಗತ್ತನ್ನ ಸೃಷ್ಟಿ ಮಾಡ್ತೀನಿ ಅಂತ ಆಲೋಚನೆ ಮಾಡಿ ಅದು ಈಕ್ಷತ ಲೋಕಾನ್ ಸೃಜಾತಿ. ಅಂದ್ರೆ ಈ ಕ್ಷಣದಲ್ಲಿ ನಾನು ಇದನ್ನ ಜಗತ್ತನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಜಗತ್ತನ್ನ ಸೃಷ್ಟಿ ಮಾಡಿತು ಅಂತ ಹೇಳಿ ಈ ಉಪನಿಷತ್ತು ಪ್ರಾರಂಭ ಆಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಏನಂತಂದ್ರೆ
ಇದನ್ನ ಈ ಪಂಚದಶಿಯಲ್ಲಿ ಕೆಳಗಡೆ ಅವರು ಬರೆದಿದ್ದಾರೆ. ಇದನ್ನ ಅಧ್ಯಾರೋಪ ಅಪವಾದ ಅಂತ ಕರೀತಾರೆ. ಶಂಕರ ವೇದಾಂತದಲ್ಲಿ ಅಧ್ಯಾರೋಪ ಅಪವಾದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತತ್ವಮಸಿ ಮಹಾವಾಕ್ಯವನ್ನ ನೆಕ್ಸ್ಟ್ ನಾವು ನೋಡ್ತೀವಿ. ಅದರಲ್ಲಿ ಭಾಗತ್ಯಾಗ ಲಕ್ಷಣದಿಂದ ಆ ತತ್ವವನ್ನ ಲಕ್ಷಿಸಬೇಕು ಅಂತಕ್ಕಂಥದ್ದು ಹೇಳೋದಾದ್ರೆ ಈ ಐತರೇಯ ಉಪನಿಷತ್ತನ್ನ ಇಲ್ಲಿ ವಿದ್ಯಾರಣ್ಯ ಮುನಿಗಳು ತಗೊಂಡು, ಸೊ ಇದನ್ನ ನಾವೇನ್ ನೋಡ್ಬೇಕು ಅಂತಂದ್ರೆ ಅಧ್ಯಾರೋಪ ಅಪವಾದ ಈ ಒಂದು ತರ್ಕದ ಮೇಲೆ ಈ ಶ್ಲೋಕ, ಈ ಐತರೇಯ ಉಪನಿಷತ್ತನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಒಂದ್ ಸ್ವಲ್ಪ ಕಥಾರೂಪದಲ್ಲಿ ಒಂದ್ ಸ್ವಲ್ಪ ನಿಮಗೆ ತಿಳಿಸೋ ರೀತಿಯಲ್ಲಿ ವಿಚಾರ ಮಾಡೋಣಂತಾರೆ. ಏನು ಆರೋಪ ಏನ್ ಮಾಡ್ಬೇಕು, ಮತ್ತೆ ಆಮೇಲೆ ಅದನ್ನ ಹೆಂಗ ತೆಗಿಬೇಕು ಅಂತಕ್ಕಂಥದ್ದು. ಅಧ್ಯಾರೋಪ ಅಪವಾದ ಅಂತಂದ್ರೆ ಮೊದಲು ಅಲ್ಲಿ ಇಲ್ಲದೆ ಇರ್ತಕ್ಕಂಥದ್ರ ಮೇಲೆ ಆರೋಪ ಮಾಡೋದು. ಏನು ಆರೋಪ ಮಾಡಿದ್ವಿ ಅಂತಂದ್ರೆ ಆತ್ಮ ಅಂತಕ್ಕಂಥದ್ದು ತಾನೇ ತಾನಾಗಿ ತಾನೊಂದೇ ಇತ್ತು ಅಂತ ವಾಕ್ಯ. ಮತ್ತೆ ಈಗ ಏನು ಆರೋಪ ಮಾಡಿದ್ವಿ ಅಂತಂದ್ರೆ ಅದು ಲೋಕವನ್ನ ಸೃಷ್ಟಿ ಮಾಡಿತು ಅಂತ ಬರೀತೀವಿ ನಾವು. ಲೋಕವನ್ನ ಸೃಷ್ಟಿ ಮಾಡಿತು ಅಂತಕ್ಕಂಥದ್ದು ವಾಕ್ಯ ಏನಿದೆ ಅಲ್ವಾ, ಇದು ಏನ್ ಮಾಡಿದ್ವಿ ಅಂತಂದ್ರೆ ಆತ್ಮನ ಮೇಲೆ ಆರೋಪ ಮಾಡಿದ್ವಿ. ಇಲ್ದೇ ಇರ್ತಕ್ಕಂಥದ್ರ ಮೇಲೆ ಆರೋಪ ಮಾಡಿದ್ವಿ. ಇಲ್ದೇ ಇರ್ತಕ್ಕಂಥದ್ರ ಆತ್ಮನಲ್ಲಿ ಲೋಕಗಳಿಲ್ಲ, ಆದ್ರೆ ಅವನಲ್ಲಿ ಲೋಕಗಳನ್ನ ಆರೋಪ ಮಾಡಿದ್ವಿ ಅಂತ. ಯಾಕೆ ಆರೋಪ ಮಾಡಿದ್ರು ಋಷಿಗಳು ಅಂತಂದ್ರೆ, ಯಾಕೆ ಅಂತಂದ್ರೆ ಅದು ತಾನೇ ತಾನಾಗಿತ್ತು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ ಅಲ್ವಾ. ಯಾಕಂತಂದ್ರೆ ನಮಗೆ ನಾನ್ ಬೇರೆ, ನನ್ನ ಪಕ್ಕದವ್ರು ಬೇರೆ, ಕಲ್ಲು ಬೇರೆ, ಮಣ್ಣು ಬೇರೆ, ಜಗತ್ತು ಬೇರೆ, ಇದೆಲ್ಲ ಇಷ್ಟೆಲ್ಲ ನಾವು ಡಿಫರೆಂಟ್ ಆಗಿ ನಾವು ನೋಡ್ತಾ ಇದ್ದೀವಿ. ನೋಡ್ತಾ ಇರುವಾಗ ಎಲ್ಲವೂ ಆತ್ಮ ಅಂತಕ್ಕಂಥದ್ದು ನಮಗೆ ಈಗ ಸದ್ಯದ ಮಟ್ಟಿಗೆ ಅಜ್ಞಾನ ಬರೋದಿಲ್ಲ. ಸೊ ಹಾಗಾಗಿ ಈ ಭಿನ್ನತೆ ಅಂತಕ್ಕಂತಹ ಏನು ಒಂದು ಅಜ್ಞಾನದಿಂದ ಇರತಕ್ಕಂತಹ ನಮ್ಮ ಹೃದಯಕ್ಕೆ ಆ ಭಿನ್ನತೆಯನ್ನ ಆಧಾರವಾಗಿಟ್ಟುಕೊಂಡು ಅಭಿನ್ನನಾಗಿರ್ತಕ್ಕಂಥ ಪರಮಾತ್ಮನನ್ನ ತೋರಿಸುವಂತಹ ಒಂದು ಬ್ಯೂಟಿಫುಲ್ ತಂತ್ರ ಅಧ್ಯಾರೋಪ ಅಪವಾದ. ಈಗ ಏನ್ ಮಾಡಿದ್ರು ಅಂತಂದ್ರೆ ಆತ್ಮನ ಮೇಲೆ ಆರೋಪ ಮಾಡಿದ್ರು. ಏನ್ ಆರೋಪ ಮಾಡಿದ್ರು ಅಂತಂದ್ರೆ ಆ ಆತ್ಮ ಅಂತಂದ್ರೆ ನಿಮಗೆ ಮಾತಾಡಕ್ ಒಂದ್ ಸ್ವಲ್ಪ ಕೇಳಕ್ಕಷ್ಟು ಸೊಗಸಾಗಿದ್ರೆ ಪರಮಾತ್ಮ ಅಂತ ಶಬ್ದ ಪ್ರಯೋಗ ಮಾಡೋಣ. ಆ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ನಾನು ಲೋಕವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಅವನು ಲೋಕವನ್ನ ಸೃಷ್ಟಿ ಮಾಡಿದ ಅಂತ. ಏನೇನ್ ಲೋಕ ಸೃಷ್ಟಿ ಮಾಡಿದ? ಸೈಮಾನ್ ಲೋಕಾನ್ ಸೃಜತ ಅಂಬೋ ಮರೀಚಿಹಿ ಮರ ಆಪೋ ಅಂಬಃ ಪರೇಣ ದಿವಂ ದ್ಯೌ ಪ್ರತಿಷ್ಠಾ ಅಂತರಿಕ್ಷಂ ಮರೀಚಯ ಪೃಥ್ವಿ ಮರೋಯ ಅಧಸ್ಥಾತ ಆಪಹ. ಈ ರೀತಿಯಾಗಿ ಅವನು ಏನ್ ಮಾಡಿದ ಅಂತಂದ್ರೆ ಜಗತ್ತನ್ನ ಸೃಷ್ಟಿ ಮಾಡಿದ. ಮೊದಲು ಅವನು ಏನು ಯಾವುದನ್ನ ಸೃಷ್ಟಿ ಮಾಡಿದ ಅಂತಂದ್ರೆ ಮೊದಲು ಅಂಬಸ್ ಅಂತಕ್ಕಂಥ ಒಂದು ಲೋಕವನ್ನ ಸೃಷ್ಟಿ ಮಾಡಿದ. ಅದಾದ್ಮೇಲೆ ಮರೀಚಯ ಬಹುವಚನ ಹಾಕಿದ್ದಾರೆ. ಮರೀಚಯ ಅಂದ್ರೆ ಮರೀಚ ಅಂತಂದ್ರೆ ರಶ್ಮಿ ಅಂತ. ಎರಡನೇದು ಲೋಕ ಯಾವ್ದಂದ್ರೆ ಬೆಳಕಿನ ಲೋಕವನ್ನು ಸೃಷ್ಟಿ ಮಾಡಿದ. ಮೊದಲು ಅದಕ್ಕಿಂತ ಪೂರ್ವದಲ್ಲಿ ಏನದಲ್ಲ ಅದು ಅಂಬಸ್ ಅಂತಕ್ಕಂಥದ್ದು. ಅದು ಅಂಬಸ್ ಅಂತಕ್ಕಂಥದ್ದು ಆ ಬೆಳಕಿನಕ್ಕಿಂತ ಆಚೆ ಇರತಕ್ಕಂಥದ್ದು ಆಕಾಶ ತತ್ವ ಅಂತ ಅರ್ಥ ಮಾಡಿಕೊಳ್ಳಿ. ಮತ್ತೆ ಯಾರಾದರೂ ಪಂಚಭೂತಗಳ ಲೆಕ್ಕದಲ್ಲಿ ಅರ್ಥ ಮಾಡಿಕೊಂಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದನ್ನ ಬಿಟ್ಟು ಬಿಡ್ರಿ. ಅದನ್ನ ಇದು ಸ್ವಲ್ಪ ಈ ಐತರಿ ಉಪನಿಷತ್ತು ಮುಂದೆ ಹೇಳುತ್ತದು, ಆಕಾಶನ ಹೇಳುತ್ತೆ. ಈಗ ಅರ್ಥ ಮಾಡಕ್ಕೋಸ್ಕರ ಸಲುವಾಗಿ ಆ ಕಾನ್ಸೆಪ್ಟ್ ಬಿಟ್ಟನ್ನ ಅರ್ಥ ಮಾಡಿಕೊಡ್ರಿ. ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈಗ ನಮ್ಗೆ ಸದ್ಯದ ಮಟ್ಟಿಗೆ ನಾವು ಕಣ್ಣು ತೆಗೆದಾಗ ನಮಗೆ ಈಗ ಕಾಣಿಸ್ತಕ್ಕಂಥದ್ದು ಸೂರ್ಯ ಲೋಕದವರೆಗೆ ಕಾಣಿಸ್ತದ. ಆ ಸೂರ್ಯ ಲೋಕದ ಆಚೆ ಏನಿದೆ ನಮಗ್ ಗೊತ್ತಿಲ್ಲ. ಯಾಕಂತಂದ್ರೆ ಇಂಥ ಸೂರ್ಯರು ದಿವಿಸೂರ್ಯ ಸಹಸ್ರಸ್ಯ ಅಂತ ಗೀತೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಇಂತಹ ಸೂರ್ಯರು ಬೇಕಾದಷ್ಟು ಜನ ಇದ್ದಾರೆ ಅಂತ ಗೀತೆ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಇವತ್ತು ಕಣ್ಣು ತೆಗೆದಾಗ ನಮಗೆ ಕಾಣಿಸ್ತಕ್ಕಂಥದ್ದು ಯಾವುದು ಫಸ್ಟ್ ತುಂಬಾ ದೂರದಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಸ್ಪಷ್ಟವಾಗಿ ಅಂದ್ರೆ ಬೆಳಕಿನ ಲೋಕ. ಬೆಳಕಿನ ಆಚೆ ಇನ್ನೊಂದು ಲೋಕ ಇದೆ, ಅದು ಅಂಬಸ್ ಅಂತ ಕರೀತಾರೆ. ಆ ಲೋಕ ನಮಗಿನ್ನೂ ನಾವು ಶಾಸ್ತ್ರದಿಂದ ಹೇಳ್ಬೋದು ಬಿಟ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಕ್ ತಯಾರಿಲ್ಲ.
ದೆನ್ ಅದಾದ್ಮೇಲೆ ಮರಿಚಯ. ಮರಿಚಯ ಅಂದ್ರೆ ರಶ್ಮಿ ಲೋಕವನ್ನ ಸೃಷ್ಟಿ ಮಾಡಿದ, ಬೆಳಕಿನ ಲೋಕವನ್ನ ಸೃಷ್ಟಿ ಮಾಡಿದ. ದೆನ್ ಅದಾದ್ಮೇಲೆ ಸೊ ಮರ ಅಂತಕ್ಕಂಥದ್ದು ಏನಂತಂದ್ರೆ ಈ ಪೃಥ್ವಿಯನ್ನು ಸೃಷ್ಟಿ ಮಾಡಿದ. ದೆನ್ ಅದಾದ್ಮೇಲೆ ಕೆಳಗಡೆ ಸೊ ಅಪ್ಪು ಅಂದ್ರೆ ನೀರನ್ನ ಸೃಷ್ಟಿ ಮಾಡಿದ ಅಂತ. ಇದು ಈ ರೀತಿಯಾಗಿರ್ತಕ್ಕಂಥ 4 ರೀತಿಯಾಗಿರ್ತಕ್ಕಂಥ ಲೋಕಗಳನ್ನು ಸೃಷ್ಟಿ ಮಾಡಿದ ಅಂತ ಉಪನಿಷತ್ತು ನಮಗೆ ತಿಳಿಸುತ್ತೆ. ಅಂಬಸ್ಸು ಮರಿಚಿ ಮರ ಆಪಹ ಅಂತ. ಇದನ್ನ ನಾನೊಂದ್ ಸ್ವಲ್ಪ ನಿಮಗೆ ಬೇರೆ ರೀತಿಯಾಗಿ ಹೇಳ್ತೀನಿ. ಹೇಗಂತಂದ್ರೆ ಈ ಅಂಬಸ್ ಅಂತಕ್ಕಂತಹದ್ದನ್ನ ನಾವು ಸ್ವಲ್ಪ ಸೃಷ್ಟಿಯ ಕ್ರಮವನ್ನ ಅರ್ಥ ಮಾಡಿಕೊಂಡಿದ್ವಲ್ಲ, ಆ ನಿಟ್ಟಿನಲ್ಲಿ ಮಾತಾಡೋದಾದ್ರೆ ಈ ಅಂಬಸ್ ಅಂತಕ್ಕಂತಹದ್ದು ಈಶ್ವರ, ರಶ್ಮಿ ಅಂತಕ್ಕಂತಹದ್ದು ಹಿರಣ್ಯಗರ್ಭ. ಸೊ ದೆನ್ ಅದಾದ್ಮೇಲೆ ಈ ಮರ ಅಂತಕ್ಕಂಥದ್ದು ವಿರಾಟ್. ದೆನ್ ಅದಾದ್ಮೇಲೆ ಇನ್ನೊಂದು ಯಾವುದು ಪಾತಾಳ ಲೋಕ ಅಥವಾ ಪ್ರಜ್ಞೆ ಇಲ್ಲದ ಲೋಕ ಅಂತ ಏನ್ ಕರಿತೀವಿ. ಯಾವುದು ಪ್ರಜ್ಞೆ ಇಲ್ಲದ ಲೋಕ ಅಂತಂದ್ರೆ ಪಶು, ಪ್ರಾಣಿ, ಕಲ್ಲು, ಮರ, ಈ ತರದ್ದೇನು ಲೋಕ ಇದೆ ನೋಡಿ. ಈ ಪ್ರಮುಖವಾಗಿ 4 ಲೋಕ ಅಥವಾ ಈಶ್ವರ 4 ಸೃಷ್ಟಿ. ಈಗ ಕೆಳಗಿನ ಲೋಕ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಇಲ್ಲದೆ ಇರತಕ್ಕಂತಹ ಲೋಕ. ಯಾಕಂತಂದ್ರೆ ಅಲ್ಲಿ ತನ್ನನ್ನ ತಾನು ವಿಚಾರ ಮಾಡತಕ್ಕಂತಹ ಯೋಗ್ಯತೆ ಪಡ್ಕೊಳ್ಳದೆ ಇರತಕ್ಕಂತಹ ಲೋಕ ಇದೆ. ಅದು ಕರ್ಮಕ್ಕೆ ಅಧೀನವಾಗಿರ್ತಕ್ಕಂಥದ್ದು ತಿರುಗ್ತಾ ಇದೆ. ಇನ್ನು ಅದಕ್ಕಿಂತ ನಾವು ಮೇಲೆ ಲೋಕಕ್ಕೆ ಬಂದ್ವಿ ಅಂತಂದ್ರೆ, ಅಂದ್ರೆ ಯಾವಾಗ ನಾವು ಪ್ರಾಣ ಲೋಕಕ್ಕೆ ಬಂದಿವೆ, ಮನೋಲೋಕಕ್ಕೆ ಬಂದಿವೆ ಅಂತಂದ್ರೆ ಅದು ಸೂಕ್ಷ್ಮ ಲೋಕ ಅಂತ ಕರಿತೀವಿ ನಾವು. ಈ ಸೂಕ್ಷ್ಮ ಲೋಕದಲ್ಲಿ ಆಕಾರ ಇಲ್ಲ. ಈಗ ಆಕಾರ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಮರ ಅಂದ್ರೆ ದೇಹ, ಮ್ಯಾಟರ್ ಮಾತ್ರ ಆಕಾರ ಉಳ್ಳಂತದ್ದು. ಈ ದೇಹ ನಾವು ಜಗತ್ತನ್ನು ನೋಡಿದಾಗ ಮ್ಯಾಟರ್ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ದೇಹ ಮಾತ್ರ ಆಕಾರ ಉಳ್ಳದ, ಆಕಾರವಾಗಿ ಕಾಣಿಸ್ತದೆ ನಮ್ಗೆ. ಪ್ರಾಣಕ್ಕೆ ಆಕಾರ ಇಲ್ಲ ನೋಡಿ. ಪ್ರಾಣದಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲೆ ಹೋದ್ವು ಅಂದ್ರೆ ಮನಸ್ಸು ಇನ್ನೂ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವುದನ್ನ ನಾವು ಸೂಕ್ಷ್ಮ ಅಂತ ಕರಿತೀವಿ, ಆ ಸೂಕ್ಷ್ಮ ಇರ್ತಕ್ಕಂಥದ್ದನ್ನೆಲ್ಲದನ್ನ ವೇದಗಳಲ್ಲಿ ಅದನ್ನ ದೇವತೆಗಳು ಅಂತ ಕರಿತಾರೆ. ಅವರು ಶಕ್ತಿಯ ಕೇಂದ್ರಗಳು ಅಂತ. ಅವಕ್ಕ ನಿರ್ದಿಷ್ಟವಾಗಿರ್ತಕ್ಕಂತಹ ಆಕಾರ ಇಲ್ಲ, ಆದ್ರೆ ಅವು ಅನುಭವಕ್ಕೆ ಬರ್ತವೆ. ಯಾವುದರಿಂದ ಬರ್ತವೆ ಅಂತಂದ್ರೆ ಶಕ್ತಿಯಿಂದ ಬರ್ತವೆ. ಶಕ್ತಿಯಿಂದ ಆ ಶಕ್ತಿಯ ಅನುಭವ ನಮಗಾಗತ್ತೆ. ಯಾಕಂದ್ರೆ ನಮ್ಮಲ್ಲಿ ಪ್ರಾಣ, ನಮ್ಮಲ್ಲಿ ಮನಸ್ಸು ಇರೋದ್ರಿಂದ ನಮಗ ಅನುಭವ ಆಗುತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮಗೆ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಶರೀರವೇ ಎಲ್ಲದಕ್ಕೂ ವಾಸಸ್ಥಾನ. ಉಳಿದು ಎಲ್ಲವೂ ಕೂಡ ಸೂಕ್ಷ್ಮ ಲೋಕಗಳು. ಅಲ್ಲಿ ಶರೀರ ಇಲ್ಲ ಅಲ್ಲಿ. ಅದಕ್ಕೆ ಸ್ವರ್ಗ ಲೋಕದ ವರ್ಣನೆ ಮಾಡುವಾಗ ಅಲ್ಲಿ ಇಂದ್ರಿಯಗಳು ಬಲಹೀನ ಆಗೋದಿಲ್ಲ, ಅಲ್ಲಿ ಏನು ಉಪ್ಪು ಬರೋದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಸ್ಥೂಲ ಶರೀರ ಇಲ್ಲ, ಅಲ್ಲಿ ಸೂಕ್ಷ್ಮ ಶರೀರ ಇರ್ತಕ್ಕಂಥದ್ದು. ಇದೆಲ್ಲ ಸಮಸ್ಯೆ ಮತ್ತೆ ವಿಸ್ತಾರ ಇಲ್ಲದೆ ಇರ್ತಕ್ಕಂತಹದ್ದು ಲೋಕ ಅಂತಂದ್ರೆ ಅದು ದೇಹ ಒಂದೇನೆ. ಪ್ರಾಣ ದೇಹಕ್ಕಿಂತ ವಿಸ್ತಾರವಾಗ್ಯದ, ಮತ್ತೆ ಅದಕ್ಕಿಂತ ಮನಸ್ಸು ವಿಸ್ತಾರವಾಗ್ಯದ. ಈಗ ಮನಸ್ಸು ವಿಸ್ತಾರವಾಗಿದೆ ಅಂತಂದ್ರೆ ನಿಮಗೆ ಅನುಭವ ಬರ್ತದೆ ನೋಡಿ. ಈಗ ಒಂದು ಕ್ಷಣ ಅಮೆರಿಕ ನೆನಪು ಮಾಡಿಕೊಂಡ್ರಿ, ಯಾರು ಹೋಗಿದ್ದೀರಂತಂದ್ರೆ ಅಲ್ಲಿ ಇದ್ದಂಗೆ ಫೀಲ್ ಆಗ್ತದ. ಯಾವ್ದ್ರಿಂದ ಫೀಲ್ ಆಗುತ್ತೆ? ಫೀಲ್ ಸತ್ಯ, ಅನುಭವದ. ಯಾಕಂದ್ರೆ ಅದು ಸ್ಮೃತಿಯಿಂದ ನಿಮಗೆ ಆ ಕ್ಲಿಕ್ ಆಗತ್ತ. ಅಂದ್ರೆ ನೀವು ಮನಸ್ಸು ಸೂಕ್ಷ್ಮ ಇರೋದ್ರಿಂದ ಬೇಗ ಹೋಗ್ಬಿಡ್ತೀರಿ ನೀವು. ಈ ದೇಶ ಕಾಲದ ಯಾವುದು ಸಮಸ್ಯೆ ಬರೋದಿಲ್ಲ ನಿಮ್ಗ. ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ದೇಹದಿಂದ ಮಾತ್ರ ನಾವು ಕಟ್ಟು ಬಿದ್ದಿದ್ದೀವಿ. ಪ್ರಾಣದಿಂದ, ಮನಸ್ಸಿನಿಂದ ನಾವು ಕಟ್ಟು ಬಿದ್ದಿಲ್ಲ. ನಾವೆಲ್ಲರೂ ಕೂಡ ಪಕ್ಷಿಗಳ ತರ ಹಾಡ್ಬಿಡ್ತೀವಿ. ಅದಕ್ಕೆ ಈ ಅಧ್ಯಾಯದ ಇದೇ ಉಪನಿಷತ್ನಲ್ಲಿ ಮುಂದೆ ಬಹಳ ಚೆನ್ನಾಗಿ ಬರುತ್ತೆ. ಆ ವಾಮದೇವ ಅಂತಕ್ಕಂಥ ಋಷಿ
ಗರ್ಭದಲ್ಲಿ ಇರುವಾಗಲೇನೆ ಇದರ ಸತ್ಯವನ್ನ ಅರಿತು 1000 ಕಬ್ಬಿಣದ ಸರಳುಗಳಂತ ಬರೀತಾರೆ. 1000 ಕಬ್ಬಿಣದ ಸರಳುಗಳಿಂದ ಬಂಧಿತವಾಗಿರ್ತಕ್ಕಂತಹ ಈ ಜೀವ ಯಾವಾಗ ಅವನಿಗೆ ಗರ್ಭದಲ್ಲಿ ತಾನು ಆತ್ಮಸ್ವರೂಪ ಅಂತ ಜ್ಞಾನ ಬಂತು, ಅಂತಹ 1000 ಸರಳಗಳನ್ನ ಬಿಡಿಸಿಕೊಂಡು ಗಿಡಗದಂತೆ ಪಕ್ಷಿಯಂತೆ ಹಾರಿದ ಅಂತ ಬರೀತಾರೆ ಅವರು. ಅಂದ್ರೆ ಈ ಜೀವನಿಗೆ ಎಷ್ಟು ಬಂಧನಗಳಿದಾವ ಅಂತಂದ್ರೆ ಅವು ಒಂದು 1000 ಬಂಧನಗಳಿದಾವ. ಮತ್ತೆ ಅವು ಎಂತವು ಅಂತಂದ್ರೆ ಕಬ್ಬಿಣದ ಸಲಾಕೆಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥವು. ಕಬ್ಬಿಣದ ಸಲಾಕೆಯಿಂದ ಬಂಧಿಸಲ್ಪಟ್ಟಿರ್ತಕ್ಕಂತಹ ಅಂತಹ ಎಲ್ಲ ಬಂಧನಗಳಿಂದ ಅವನೇನ್ ಮಾಡಿದ ಅಂತಂದ್ರೆ ಗಿಡಗದಂತೆ ಹಾರಿದ ಅಂತ. ಭಾರಿ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಇದು. ನಾವು ಎಷ್ಟು ಬಿಡಿಸ್ಕೊಂಡಿದ್ದೀವಿ ಸರಳಗಳನ್ನಂತ ಗಮನಿಸ್ಬೇಕಷ್ಟೇನೆ. ಅದಕ್ಕೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋದೆ ನಾನು. ಎಷ್ಟು ಬಂಧನ ಇದಾವ, ಇನ್ನು ಎಷ್ಟು ಬಿಡಿಸ್ಕೊಳ್ಬೇಕು ನಾವು ಅಂತಕ್ಕಂಥದ್ದು ನಮಗೆ ತಿಳಿತಿದೆ. ಅದು ಈ ರೀತಿಯಾಗಿ ನಮಗೆ ಒಂದು ಆರೋಪ ಮಾಡಿಬಿಟ್ಟು ಈ ಜಗತ್ತು ಅಂತಕ್ಕಂಥದ್ದು ನಮಗೆ ಇಷ್ಟು ಸಂಕ್ಷಿಪ್ತವಾಗಿ ಸುಮ್ಮನೆ ಪರಿಚಯ ಮಾಡಿದೆ. ಈ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ, ಈ ದೇವತೆಗಳನ್ನ ಸೃಷ್ಟಿ ಮಾಡಿದ್ಮೇಲೆ, ಈ ಸೂಕ್ಷ್ಮವಾಗಿರ್ತಕ್ಕಂತಹ ದೇವತೆಗಳಿಗೆ ಒಂದು ಸ್ಥಿರವಾಗಿ ನಿಲ್ಲಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವನು ಏನ್ ಮಾಡಿದ ಅಂದ್ರೆ ಒಂದು ಮರಾಲ ಅಂದ್ರೆ ದೇಹವನ್ನ ಸೃಷ್ಟಿ ಮಾಡಿದ ಅಂತ ಹೇಳ್ಬಿಟ್ಟು. ಮತ್ತೆ ಈ ದೇಹವನ್ನ ಸೃಷ್ಟಿ ಮಾಡಿದ್ಮೇಲೆ ದೇಹ ಜಡವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಈ ದೇವತೆಗಳು ಅದಾಗ ನಿಲ್ಲಲಿಕ್ಕೆ ಅಸಾಧ್ಯವಾದರೂ ಅದಕ್ಕೆ ಅವನು ಏನ್ ಮಾಡಿದಂದ್ರೆ ಪ್ರಾಣವನ್ನ ಸೃಷ್ಟಿ ಮಾಡಿದ. ತಾನೇ ಪ್ರಾಣನಾದ ಅಂತ. ಪ್ರಾಣನಾಗಿ ತಾನೇನ್ ಮಾಡಿದ ಅಂದ್ರೆ ಈ ದೇಹವನ್ನ ಅಂಗಾಲಿನಿಂದ ಪ್ರಾಣರೂಪೇಣ ದೇಹವನ್ನ ಹೊಕ್ಕ ಅಂತ. ಸೊ ಪ್ರಾಣ ಏನ್ ಮಾಡಿತು ಅಂದ್ರೆ ಅಂಗಾಲಿನಿಂದ ದೇಹವನ್ನ ಪ್ರವೇಶ ಮಾಡಿ ಈ ಎಲ್ಲಾ ದೇವತೆಗಳನ್ನ ಅದೇನ್ ಮಾಡ್ತಾ ಇದೆ ಅಂತಂದ್ರೆ ಎಲ್ಲಾ ದೇವತೆಗಳನ್ನ ಅದು ಹಿಡಿದಿಟ್ಟುಕೊಂಡಿದೆ ಅಂತ. ಮತ್ತೆ ಅದಕ್ಕೆ ಆಹಾರ ಬೇಕಲ್ವಾ ಪ್ರಾಣಕ್ಕೆ. ಅದಕ್ಕೆ ಪ್ರಾಣಕ್ಕೆ ಆಹಾರ ಏನಂತಂದ್ರೆ ದೇಹನೇ ಆಹಾರ ಅಂತ. ಅದಕ್ಕೆ ಯಾವಾಗಲೂ ಕೂಡ ನಮ್ದು ಕಂಟಿನ್ಯೂ ಆಗಿ ಇನ್ಹೇಲ್ ಎಕ್ಸೇಲ್ ನಡೀತಾನೆ ಇರ್ತದೆ. ಯಾವಾಗ ಇನ್ಹೇಲ್ ಎಕ್ಸೇಲ್ ಸ್ಟಾಪ್ ಆಗಿಬಿಡುತ್ತೆ ಅಂದ್ರೆ ಅವಾಗ ಹಸಿವು ಹೋಗ್ಬಿಡ್ತದ. ಎಲ್ಲಿ ತನಕ ಇನ್ಹೇಲ್ ಎಕ್ಸೇಲ್ ಇರ್ತದ ಅಲ್ಲಿ ತನಕ ಹಸಿವು ಇರ್ತದ. ಈ ದೇಹ ಇಲ್ಲೊಂದಿಷ್ಟು ಸೂಕ್ಷ್ಮದ ಈ ಉಪನಿಷತ್ತಿನಲ್ಲಿ. ಈ ದೇಹ ಎಲ್ಲಿಯವರೆಗೆ ಪ್ರಾಣದ ಹಸಿವನ್ನ ನೀಗಿಸ್ತದ ಅಲ್ಲಿ ತನಕ ಅದು ಈ ದೇಹದಲ್ಲಿ ಇರ್ತದ. ಇಂಡಿವಿಜುವಲ್ ಆಗಿ ಹೇಳ್ತಿರೋದು ನಾನು. ಯಾವಾಗ ಅದು ಈ ದೇಹ ಅದರ ಹಸಿವನ್ನ ತಣಿಸಕ್ಕಾಗಲ್ವೋ ಅವಾಗ ಅದೇನಾಗುತ್ತೆ ಅಂದ್ರೆ ಈ ದೇಹದಿಂದ ಹಾರಿಬಿಡ್ತದೆ. ಅದಕ್ಕೆ ಪ್ರಾಣ ಹಾರಿತು, ಪ್ರಾಣ ಹೋಯಿತು ಅಂತ ಬೇರೆ ನಾವು ಮಾತಾಡ್ತೀವಿ. ಯಾಕಂತಂದ್ರೆ ನಾವು ಸ್ವಲ್ಪ ದೇಹದಲ್ಲಿ ಇರೋದ್ರಿಂದ ಈ ದೇಹವನ್ನ ಪರಿಚಯ ಮಾಡೋಕ್ಕೋಸ್ಕರ ಸಲುವಾಗಿ ಬಹಳ ಬ್ಯೂಟಿಫುಲ್ ಆಗಿ ಇದೇ ಐತರೇಯ ಉಪನಿಷತ್ತಿನಲ್ಲಿ ಅವನಿಗೆ 3 ವಸತಿಗಳು, 3 ಕಾರ್ಯಕ್ಷೇತ್ರಗಳು, 3 ಕರ್ಣ ಸಂಘಾತಗಳು ಅಂತ ಅವರು ಅಲ್ಲಿ ಬರೆದಿದ್ದಾರೆ ನೋಡ್ರಿ. ತಸ್ಯತ್ರಯ ಅವಸತಾಸ್ತ್ರಯ ಸ್ವಪ್ನಾಹ ಅಂತ ಹೇಳ್ಬಿಟ್ಟು ಯಾರಿಗೆ ನಿಮ್ಗೆ ಉಪನಿಷತ್ ಬುಕ್ಕಿಲ್ವೋ ಅಲ್ಲಿ ರಾಮಕೃಷ್ಣ ಮಿಷನ್ ಬುಕ್ ಅಲ್ಲಿ ಬರೆದಿದ್ದಾರೆ. ಸೊ ಹೀಗೆ ಅಂಗಾಲಿನಿಂದ ಪ್ರಾಣ ದೇವರು ಪ್ರವೇಶ ಮಾಡಿದ. ಈಗ ಪರಮಾತ್ಮ ಯಾವುದನ್ನ ನಾವು ಆತ್ಮ ಅಂತ ಕರಿತೀವಿ, ಪೃಥಕ್ ಆತ್ಮ ಅಂತ ಕರಿತೀವಿ. ಆ ಆತ್ಮ ಅಂತಕ್ಕಂಥವನು ಪ್ರತ್ಯೇಕ ಆತ್ಮ ಅಂತ ಏನ್ ಕರಿತೀವಿ, ಅವನು ಈ ಶರೀರವನ್ನ ತಲೆಯ ಮಧ್ಯದಿಂದ ಬೈತಲೆಯನ್ನು ತೆಗಿತೀವಲ್ವ ನಾವು, ಇದಕ್ಕೆ ವಿದ್ರುತಿ ಅಂತ ಕರೀತಾರೆ. ಇದನ್ನ ವಿದ್ರುತಿ ವಿದ್ಯೆ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಬೈತಲೆಯ ಮಧ್ಯದಿಂದ ಹಿಡ್ಕೊಂಡು ಆ ಆತ್ಮ ದೇಹವನ್ನ ಪ್ರವೇಶ ಮಾಡಿದ.
ನಾವು ಯೂನಿವರ್ಸಲ್ ಆಗಿ ನೋಡುವಾಗ ಮೂರು ಅವನಿಗೆ ವಸತಿಗಳು ಅಂತಂದ್ರೆ, ಮೊದಲನೆಯ ವಸತಿ ಅವನಿಗೆ ಅನ್ನ. ಅನ್ನ ಅಂತಂದ್ರೆ ಆ ಅನ್ನದಿಂದ ತಯಾರಾಗಿರ್ತಕ್ಕಂತಹದ್ದು ವೀರ್ಯ. ಎರಡನೇ ವಸತಿ ತಾಯಿ. ಮೂರನೇದಂದ್ರೆ ತನ್ನ ದೇಹ. ಮೂರು ವಸತಿಗಳು ಅಂತ. ಅನ್ನ ಮೊದಲನೇ ವಸತಿ, ತಂದೆ ಎರಡನೇ ವಸತಿ, ತಾಯಿ ಮೂರನೇ ವಸತಿ ಅಂತ. ಅದೇ ರೀತಿಯಾಗಿ ಅವನು ಈ ದೇಹದಲ್ಲಿ ಈಗ ಯೂನಿವರ್ಸಲ್ ಆಗಿ ಹೇಳಿದ್ರೆ, ಅದು ಇಂಡಿವಿಜುವಲ್ ಆಗಿ ನಾವು ದೇಹಕ್ಕೆ ಪ್ರವೇಶ ಮಾಡಿದ್ಮೇಲೆ ಇಲ್ಲಿ ಕೂಡ ಈಗ ಅವನಿಗೆ ಮೂರು ಆವಾಸ ಸ್ಥಾನಗಳು, ವಾಸಸ್ಥಾನಗಳು. ಯಾವುದು ಅಂತಂದ್ರೆ, ಜಾಗೃತ ಲೋಕದಲ್ಲಿ ಅವನಿಗೆ ಬಲಗಣ್ಣಿನಿಂದ ಜಗತ್ತನ್ನ ನೋಡ್ತಾನೆ. ಆ ಜಾಗೃತ ಲೋಕದಲ್ಲಿ ಅವನಿಗೆ ಬಲಗಣ್ಣು ವಾಸಸ್ಥಾನ. ಇನ್ನು ಸ್ವಪ್ನ ಲೋಕದಲ್ಲಿ ಅವನಿಗೆ ಕಂಠದಲ್ಲಿ ಇದ್ದು ಅಲ್ಲಿಂದ ತೈಜಸ್ಸನಾಗಿ ಈ ಸ್ವಪ್ನ ಲೋಕವನ್ನ ಬೆಳಗುವಂತನಾಗುತ್ತಾನ. ಅದು ಅವನಿಗೆ ಎರಡನೇ ಸ್ಥಾನ. ಇನ್ನು ಸುಷುಪ್ತಿಯಲ್ಲಿ ಅವನು ತನ್ನ ಎಲ್ಲ ಕರ್ಣಗಳನ್ನ ಲಯ ಮಾಡಿಕೊಂಡು ಆ ಹೃದಯದಲ್ಲಿರ್ತಕ್ಕಂತಹ ಪುಂಡರೀಕನನ್ನ ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಮೂರನೇ ವಾಸಸ್ಥಾನ. ವೇದಾಂತಗಳು ಆಲ್ಮೋಸ್ಟ್ ಈ ಪರಮಾತ್ಮ ಅಂತಕ್ಕಂತಹ ತತ್ವವನ್ನ ಹೃದಯದಲ್ಲಿ ತೋರಿಸ್ತವೆ. ಇದು ಸುಮಾರು ಕಡೆ ಈ ಐತರೋಪನಿಷತ್ತಿಲ್ಲದ ಮತ್ತೆ ಕಠೋಪನಿಷತ್ತಿನಲ್ಲಿ ಬಂದದ, ಎಲ್ಲ ಸುಮಾರು ಕಡೆ ಬರ್ತದೆ. ಇದು ಆ ಹೃದಯ ಅಂತಕ್ಕಂಥದ್ದು ಆ ಮಂಗಲ ಸ್ವರೂಪನ ಪಾಪಗಳಿಂದ ಮುಕ್ತನಾಗಿರ್ತಕ್ಕಂಥದ್ದು ಆ ಹೃದಯ. ಆ ಹೃದಯದಲ್ಲಿ ಪರಮಾತ್ಮನಿದ್ದಾನೆ. ಹಾಗಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ದಾರ್ಶನಿಕರು ಅದಕ್ಕೆ ನೀವು ಎಲ್ಲಿ ಹೋಗ್ಬೇಡಿ, ನಮ್ಮೊಳಗಡೆನೆ ಪರಮಾತ್ಮನಿದ್ದಾನೆ ಅಂತಕ್ಕಂಥದ್ದನ್ನ ಸುಮಾರು ಕಡೆ ಹೇಳ್ತಾರ. ಯಾಕಂತಂದ್ರೆ ನಮಗೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತಕ್ಕಂಥದ್ದು ನಮಗೆ ನಾಲೆಡ್ಜ್ ಇಲ್ಲ. ನಮಗೆ ಯಾವಾಗಲೂ ಕೂಡ ಹೊರಗಡೆ ಅಲ್ಲಿ ದೇವಸ್ಥಾನದಲ್ಲಿ ಇದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ನಮ್ದು ಚಿತ್ತ ಹೊರಗಡೆ ನಿಟ್ಟಿದೆ ಬಿಟ್ರೆ ಒಳಗಡೆ ಇಲ್ಲ. ಅದಕ್ಕೆ ಕಠೋಪನಿಷತ್ತಿನಲ್ಲಿ ಪರಾಂಚಕಾನಿ ಯತ್ನ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿನ ಅಂತರಾತ್ಮನಃ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮನಂ ಈಕ್ಷತ. ಯಾರೋ ಒಬ್ರು ಮಾತ್ರ ಈ ಹೊರಗಡೆ ಇರ್ತಕ್ಕಂಥದ್ದನ್ನ ಬಿಟ್ಟು ಇಂದ್ರಿಯಗಳನ್ನ ಒಳಮುಖ ಮಾಡ್ತಾನೆ. ಆ ಒಳಮುಖ ಮಾಡಿದಾಗ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅಂತ ಬಿಟ್ಟು ಅದೇ ಕಠೋಪನಿಷತ್ತು ಮತ್ತೆ ಹೇಳುತ್ತೆ. ಅಂದ್ರೆ ಯಾಕೆ ಇದನ್ನ ಹೃದಯ ತೋರಿಸಿದ್ದಾರೆ ಅಂತಂದ್ರೆ, ಈಗ ನಮ್ದು ಇಡೀ ಎಲ್ಲ ಸರಪಳಿಗಳು ಏನು ಒಂದು 1000 ಸರಪಳಿಗಳು ಅಂತ ಹೇಳಿದ್ವಲ್ವಾ, ಆ ಎಲ್ಲ 1000 ಸರಪಳಿಗಳು ಈ ಅಂತಃಕರಣ ಅಂತೇನು ಕರಿತೀವಿ, ಮನಬುದ್ಧಿ ಚಿತ್ತ ಅಹಂಕಾರ. ಆ ಮನಬುದ್ಧಿ ಚಿತ್ತ ಅಹಂಕಾರದಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿಮಾನಗಳೇ ಆ 1000 ಕಬ್ಬಿಣದ ಸಲಾಕೆಗಳು ಅಂತ. ಹಾಗಾಗಿ ನಾವು ಕಬ್ಬಿಣದ ಸಲಾಕೆಯಲ್ಲಿ ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಶುದ್ಧಾತ್ಮ ನಮಗೆ ಪರಿಚಯ ಇಲ್ಲ. ಹಾಗಾಗಿ ಅವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹೊರಗಡೆ ನೋಡ್ತೀವಿ. ಮತ್ತೆ ಇವನಿಗೆ ಕಾರ್ಯಕರಣ ಸಂಘಾತ ಅಂತ ಕರೀತಾರೆ. ಕಾರ್ಯಕರಣ ಸಂಘಾತ ಅಂತಂದ್ರೆ ಆ ನೆತ್ತಿಯನ್ನು ಸಿಡಿಕೊಂಡು ಬಲಗಣ್ಣಿನಿಂದ ಈ ಜಗತ್ತನ್ನ ಜಾಗೃತ ಲೋಕವನ್ನ ನೋಡ್ತಾನೆ ಅಂತಂತಲ್ಲ. ಅವನಿಗೇನಂತಂದ್ರೆ ಕಣ್ಣು ಅಂತಕ್ಕಂಥದ್ದು ಕರ್ಣ, ದೃಶ್ಯ ಅಂತಕ್ಕಂಥದ್ದು ಜ್ಞೇಯ ವಸ್ತು, ಇದು ಸಂಘಾತ. ಇದ್ರ ಸೇರಿಸ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾನಂದ್ರೆ ಜಾಗೃತ ಲೋಕದಲ್ಲಿ ಕಣ್ಣಿನ ಮೂಲಕ ಜಗತ್ತನ್ನ ನೋಡ್ತಾ ಜಗತ್ತಿಗೆ ಸಾಕ್ಷಿಯಾಗಿದ್ದಾನೆ. ಅದೇ ಪರಮಾತ್ಮ ಸ್ವಪ್ನ ಲೋಕದಲ್ಲಿ ಈ ಹೊರಗಿನ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಗತ್ತಿನ ಒಂದು ವಸ್ತುವನ್ನ ಒಳಗಡೆ ತಾರದೆ ಎಲ್ಲವನ್ನ ಸೃಷ್ಟಿ ಮಾಡಿ ತಾನೇ ಬೆಳಕಾಗಿ ಎಲ್ಲವನ್ನ ಈ ಜೀವನಿಗೆ ತೋರಿಸ್ತಾನೆ.
ಆದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ, ಜೀವ ಎಲ್ಲ ನೋಡೋದಂತ ತಿಳ್ಕೊಂಡಿದ್ದೀವಿ. ಇಲ್ಲ, ಅವನು ತೋರಿಸ್ತಾನೆ. ಹೆಂಗ ಅವನು ಕಣ್ಣಲ್ಲಿ ಇದ್ದು, ಕಣ್ಣು ನೇರವಾಗಿ ನೋಡಂಗಿಲ್ಲ ನೋಡ್ರಿ. ಕಣ್ಣು ನೇರವಾಗಿ ನೋಡಲ್ಲ ಅಂದ್ರೆ ಕಣ್ಣು ನೇರವಾಗಿ ತಿಳಿಯೋದಿಲ್ಲ ಅಂತ. ಯಾರು ತಿಳಿಯವನು? ಯಾರು? ಮನಸ್ಸು ಅಂತಂತು ನಾವು. ಕಣ್ಣು ನೋಡ್ಬೋದು ಖರೆ, ಆದ್ರೆ ಅದನ್ನ ನಿರ್ಧಾರ ಮಾಡೋರು ಯಾರು? ಮನಸ್ಸು. ಆ ಮನಸ್ಸಿಗೆ ನಿರ್ಧಾರ ಮಾಡ್ತಕ್ಕಂಥದ್ದಂದ್ರೆ ಅದನ್ನ ಶೇಖರಣೆ ಮಾಡಿಕೊಳ್ತಕ್ಕಂಥ ಕೆಪಾಸಿಟಿ ಅದ. ಆದ್ರೆ ಅದನ್ನ ನಿಶ್ಚಯ ಮಾಡ್ತಕ್ಕಂಥದ್ದು ಬುದ್ಧಿ. ಆ ಬುದ್ಧಿಗೆ ಬೆಳಕಾಗಿರೋನು ಯಾರು? ನಾವು ಛಾಂದೋಗ್ಯದಲ್ಲಿ ನೋಡಿದ್ವಿ. ಆ ಬುದ್ಧಿಗೆ ಬೆಳಕಾಗಿರ್ತಕ್ಕಂಥವ್ನು ಯಾರು ಅಂತಂದ್ರೆ ಅವನು ಪ್ರಜ್ಞೆ, ಪರಮಾತ್ಮ. ಮೊದಲು ಇಷ್ಟೊತ್ತನಕ ಏನ್ ಮಾಡಿದ್ವಿ ಅಂತಂದ್ರೆ, ನಾವು ಜಗತ್ತನ್ನ ಹೇಳಿ, ಜಗತ್ತಿನಲ್ಲಿ ಅವನಿಗೆ ಹೆಂಗ ದೇವತೆಗಳು ಸೃಷ್ಟಿ ಆದ್ರು, ದೇವತೆಗಳಿಂದ ಪ್ರಾಣ ಸೃಷ್ಟಿ ಆಯಿತು, ಹೆಂಗ ಪ್ರಾಣ ದೇಹವನ್ನ ಪ್ರವೇಶ ಮಾಡಿತು, ಆ ಪ್ರಾಣದಿಂದ ದೇವತೆಗಳು ಇದರಲ್ಲಿ ಎಲ್ಲನೂ ಕೂಡ ಉಸಿರಾಡಿಸ್ತಾ ಇದ್ದಾರೆ. ದೇವತೆಗಳಂದ್ರೆ ನೀವು ಮತ್ತೆ ಪಂಚೀಕರಣ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾರಾದ್ರೂ ಅದ್ರ ಜ್ಞಾನ ಇತ್ತಂತಂದ್ರೆ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತ ಏನ್ ಕರಿತೀವಿ, ಆ ಎಲ್ಲ ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ಒಬ್ಬೊಬ್ಬ ಅಧಿದೇವತೆ ಅಂತ ಕರಿತೀವಿ ನಾವು. ಈ ಎಲ್ಲ ಅಧಿದೇವತೆಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನು ಯಾರು ಅಂತಂದ್ರೆ ಪ್ರಾಣ ದೇವತೆ, ಮುಖ್ಯ ಪ್ರಾಣ ಅಂತ ಕರಿತೀವಿ ಅದನ್ನು. ಸೊ ಇದು ಬಹಳ ಮಧ್ವ ಫಿಲಾಸಫಿಗೆ ಬಹಳ ತುಂಬಾ ಅವರು ಇದೇ ಈ ಐತರೇಯದ ಮೇಲೆ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇಡೀ ಫಿಲಾಸಫಿಯನ್ನು ಅವರು. ಸೊ ಹಾಗಾಗಿ ಆ ಮುಖ್ಯ ಪ್ರಾಣನೇ ಈ ದೇಹದಲ್ಲಿ ಕರ್ತೃ ಅಂತ. ಹಾಗಾಗಿ ಯಾಕೆ ಅಂತಂದ್ರೆ ಎಲ್ಲಾ ದೇವತೆಗಳು, ಈ ಮನಸ್ಸಂತಕ್ಕಂಥದ್ದು ಇಂದ್ರ, ಈಗೆಲ್ಲ ಬುದ್ಧಿ ಅಂತಕ್ಕಂಥ ಬೃಹಸ್ಪತಿ, ಎಲ್ಲ ಇವರೆಲ್ಲನೂ ಕೂಡ ಯಾರಿಂದ ಕೆಲಸ ಮಾಡ್ತಾನೆ? ಪ್ರಾಣದಿಂದನೇ ಕೆಲಸ ಮಾಡ್ತಾರೆ. ಪ್ರಾಣ ಇರೋದ್ರಿಂದನೇ ಕೆಲಸ ಮಾಡ್ತವೆ ಅಂತ. ಸೊ ಹಾಗಾಗಿ ಈ ಸೂಕ್ಷ್ಮ ಶರೀರಕ್ಕೆ ಎಲ್ಲ ಕಾರಣೀ ಪುರುಷನಾಗಿರ್ತಕ್ಕಂಥವನು ಯಾರು ಅಂತಂದ್ರೆ ಅವನು ಮುಖ್ಯ ಪ್ರಾಣ. ಸೊ ಇಲ್ಲಿವರೆಗೆ ಏನನ್ನ ಮಾಡಿದ್ವಿ ನಾವು ಅಂತಂದ್ರೆ, ಇಲ್ಲಿವರೆಗೆ ಇದನ್ನ ಆರೋಪ ಮಾಡಿದ್ವಿ. ಆ ಏಕನಾಗಿರ್ತಕ್ಕಂಥ ಪರಮಾತ್ಮನ ಮೇಲೆ 4 ಲೋಕಗಳನ್ನ, ಆ 4 ಲೋಕಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ದೇವತೆಗಳನ್ನ, ಆ ದೇವತೆಗಳನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಪ್ರಾಣವನ್ನ, ಪ್ರಾಣದ ಹಸಿವನ್ನ ನೀಗಿಸ್ಲಿಕ್ಕೆ ದೇಹವನ್ನ, ಮತ್ತೆ ಈ ದೇಹವನ್ನ ಪ್ರವೇಶ ಮಾಡಿರ್ತಕ್ಕಂಥದ್ದು ಅಂಗಾಲಿನಿಂದ ಪ್ರಾಣ, ನೆತ್ತಿಯಿಂದ ಪರಮಾತ್ಮ, ಪೃಥಕ್ ಆತ್ಮ. ಇಷ್ಟನ್ನ ಏನ್ ಮಾಡಿದ್ವಿ ನಾವು ಅಂತಂದ್ರೆ, ಇದರ ಮೇಲೆ ಎಲ್ಲನೂ ಕೂಡ ಆರೋಪ ಮಾಡಿದ್ವಿ ಇದನ್ನ. ಈ ಆರೋಪ ಮಾಡಿರ್ತಕ್ಕಂಥದ್ದನ್ನ ಇವಾಗ ಏನ್ ಮಾಡ್ಬೇಕು? ಇದನ್ನ ತೆಗಿಬೇಕು. ಇದನ್ನ ಹೇಗೆ ತೆಗಿಬೇಕು? ಸೊ ಇದೇ ಉಪನಿಷತ್ತಿನಲ್ಲಿ ಕೊನೆ 3ನೇದರಲ್ಲಿ ಸೊ ಏನ್ ಮಾಡ್ತಾರಂತಂದ್ರೆ, ಇದನ್ನೆಲ್ಲ ತೆಗಿತಾರೆ. ಇದನ್ನ ಒಂದು ಒಂದು ಚಿಕ್ಕದೊಂದು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರಾದ್ರೂ ನಿಮ್ಗೆ ಐತರೇಯ ಉಪನಿಷತ್ತು ಇಟ್ಕೊಂಡಿದ್ರಿ ಅಂತಂದ್ರೆ ನಿಮಗಿನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಾಗತ್ತೆ. ಅಂದ್ರೆ ಐತರೇಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಕೋ ಅಯಂ ಆತ್ಮೇತಿ ವಯಂ ಉಪಾಸ್ಮಹೇ ಕತರಹ ಸ ಆತ್ಮ, ಈ ವಾಕ್ಯ ಏನದಲ್ಲ, ಏನವಾ ಪಶ್ಯತಿ, ಇದು ಏನ್ ತೋರಿಸ್ತದೆ ಈ ವಾಕ್ಯ ಅಂತಂದ್ರೆ, ಇದು ಪರೋಕ್ಷ ಜ್ಞಾನವನ್ನು ತೋರಿಸ್ತದೆ ಅಂತ. ಈ ಪರೋಕ್ಷ ಜ್ಞಾನ ಎಲ್ಲಿ ಇದು ಸಮಾಪ್ತಿ ಆಗುತ್ತೆ ಅಂತಂದ್ರೆ, ಅದೇ 3ನೇ ಮಂತ್ರ 2ನೇದು, ಯದೇತದ್ ಹೃದಯಂ ಮನಶ್ಚೇತತ್ ಸಂಜ್ಞಾನಂ ಪ್ರಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧಾ ದೃಷ್ಟಿ ಧೃತಿ ಮತಿಃ ಮನೀಷಾ ಜ್ಯುತಿಃ ಸ್ಮೃತಿಃ ಸಂಕಲ್ಪಃ ಕ್ರತು ರಸುಃ ಕಾಮಃ ವಶ ಇತಿ ಸರ್ವಾಣಿ ಏವೈತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ.
ಇಡೀ ಎಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಲ್ಲವನ್ನ ಹೇಳ್ಬಿಟ್ರು. ಅಂದ್ರೆ ಅಂತಃಕರಣದ ಎಲ್ಲ ಕಾರ್ಯಗಳನ್ನ ಹೇಳ್ಬಿಟ್ರು. ಯಾಕೆ ಹೃದಯ ಅಂತ ಅವರು ಏನು ವಾಸಸ್ಥಾನ ತೋರಿಸಿದ್ರಲ್ಲ, ಆ ಹೃದಯ ಅಂತಕ್ಕಂಥ ವಾಸಸ್ಥಾನದಲ್ಲಿ ಮನಸ್ಸು ಅಂತಕ್ಕಂಥ ಅನೇಕ ಮುಖಗಳನ್ನ, ಏನು ಮನಸ್ಸಿನ ಅನೇಕ ಮುಖಗಳು, ವಿಜ್ಞಾನ ಮೊದಲನೇದೇನು, ಸಂಜ್ಞಾನ, ಸಂಜ್ಞಾನ, ಅಜ್ಞಾನ, ವಿಜ್ಞಾನ, ಪ್ರಜ್ಞಾನ, ಮೇಧ, ದೃಷ್ಟಿ, ಧೃತಿ, ಮತಿ, ಮನೀಷ, ಜ್ಯುತಿ, ಸ್ಮೃತಿ, ಸಂಕಲ್ಪ, ಕ್ರತು, ಹಸು, ಕಾಮ, ವಶ, ಈ ಪ್ರಕಾರದ ಎಲ್ಲ ಏನು ಶಬ್ದಗಳಿದೆವೋ, ಈ ಎಲ್ಲ ಶಬ್ದಗಳು ಮನಸ್ಸಿನ ಅಥವಾ ಅಂತಃಕರಣದ ಅನೇಕ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳು. ಈ ವಾಕ್ಯವನ್ನು ಅವರು ಎಲ್ಲಿ ಸಮಾಪ್ತಿ ಮಾಡ್ತಾರೆ ಅಂತಂದ್ರೆ, ಅದೇ 3ನೇ ಅಧ್ಯಾಯದಲ್ಲಿ, ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿ ದೈತೆ ಸರ್ವೇ ದೇವ ಇಮಾನಿ ಪಂಚಮಹಾಭೂತಾನಿ ಪೃಥಿವೀ ವಾಯುರಾಕಾಶ ಆಪಃ ಜ್ಯೋತಿ ಜ್ಯೋತಿಷಿ ತೈವಾತ ನಿಯಮಾನಿ ಚ ಕ್ಷುದ್ರ ಮಿಶ್ರಾಣಿ ವಾ ಬೀಜಾನಿತರಾಣಿ ಚೈತರಾಣಿ ಚ ಅಂಡಜಾನಿ ಚ ಜಾರುಜಾನಿ ಚ ಸ್ವೇದಜಾನಿ ಚ ಉದ್ವಿಜಾನಿ ಚ ಅಶ್ವ ಗಾವ ಪುರುಷ ಹಸ್ತಿನೋ ಯತ್ಕಿಂಚದೇಂ ಪ್ರಾಣಿಂ ಜಂಗಮಂ ಚ ಪತತ್ರಿ ಚ ತಚ್ಚ ಸ್ಥಾವರಂ ಸರ್ವಂ ತತ್ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ರೋ ಲೋಕಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ಸೊ ಈ ವಾಕ್ಯ ಇದು ಅಪರೋಕ್ಷ ಜ್ಞಾನ. ಯಾವಾಗ ಮನುಷ್ಯನಿಗೆ ಈ ಎಲ್ಲಾ ಸಂಕೋಲೆಗಳಿಂದ ಬಿಡಿಸಿಕೊಂಡು ಆ ಪರಿಶುದ್ಧವಾಗಿರ್ತಕ್ಕಂತಹ ಯಾವುದು ಆ ಪರಮಾತ್ಮನ ವಾಸಸ್ಥಾನವನ್ನ ಸೇರಿದಾಗ ಅವನಿಗೆ ಏನ್ ಕಾಣಿಸ್ತು ಅಂತಂದ್ರೆ, ಇದು ಎಲ್ಲವೂ ಕೂಡ ಆ ಈಶ್ವರ ಆಗ್ಲಿ, ಹಿರಣ್ಯ ಗರ್ಭ ಆಗ್ಲಿ, ವಿರಾಟ್ ಆಗ್ಲಿ, ಅಥವಾ ಕಾರಣ ಶರೀರ ಆಗ್ಲಿ, ಸೂಕ್ಷ್ಮ ಶರೀರ ಆಗ್ಲಿ, ಸ್ಥೂಲ ಶರೀರ ಆಗ್ಲಿ, ಹೀಗೆ ಸೊ ವ್ಯಷ್ಟಿ ಸಮಷ್ಟಿ ಎರಡರಲ್ಲಿ ಕೂಡ ಈ ಎಲ್ಲವನ್ನ ಬೆಳಗ್ತಿರ್ತಕ್ಕಂಥವನು, ಇದೆಲ್ಲವನ್ನ ನಡೆಸ್ತಕ್ಕಂಥವನು, ಇದರೆಲ್ಲವನ್ನ ಮಾಡ್ತಕ್ಕಂಥವನು ಆ ಪ್ರಜ್ಞಾರೂಪನಾಗಿರ್ತಕ್ಕಂತಹ ಪರಮಾತ್ಮನೇ. ಪ್ರಜ್ಞಾ ಅಂತಂದ್ರೆ ಮತ್ತೆ ನಮ್ದು ಸಾಮಾನ್ಯ ಪ್ರಜ್ಞೆ ಅಂತ ಅನ್ಬೇಡ್ರಿ, ಪ್ರಜ್ಞೆ ಕಳ್ಕೊಂಡಿದ್ದನ್ರಿ ಪ್ರಜ್ಞೆ ಬಂತಂತ ಹೇಳ್ತೀವಲ್ವಾ, ಆ ಪ್ರಜ್ಞೆ ಅಲ್ಲ, ಅದು ಮನೋಸ್ತರದ ಪ್ರಜ್ಞೆ, ಇದು ಆತ್ಮಸ್ತರದ ಪ್ರಜ್ಞೆ. ಇದನ್ನ ನೀವು ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಂತಂದ್ರೆ, ಬಸವಣ್ಣವರು ಒಂದು ವಚನ ಹೇಳಿದ್ದಾರೆ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯರು ಅಂತ. ಮನೆಯೊಳಗೆ ಮನೆಯೊಡೆಯೇ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ. ಸೊ ಈ ಮನೆ ಪರಮಾತ್ಮನ ಮನೆ ಇದು. ಆದ್ರೆ ಈ ಪರಮಾತ್ಮನ ಮನೆ ನಮ್ಗೆ ಏನಾಗಿದೆ ಅಂತಂದ್ರೆ, ಈ ಅಜ್ಞಾನದಿಂದ ಎಲ್ಲ ನಾವೇ ಮಾಡ್ತಾ ಇದ್ದೀವಿ, ನಾವು ಮಾಡೋದ್ರಿಂದನೇ ಎಲ್ಲ ನಡೀತಾ ಇದೆ, ನಾನೇ ಉಸಿರಾಟ ಮಾಡ್ತಾ ಇದ್ದೀನಿ, ನಾನ್ ಮಾಡಿದ್ರೆ ಆಗತ್ತೆ ಅಂತಕ್ಕಂಥದ್ದು ನಮ್ಮಲ್ಲಿ ಎಷ್ಟು ಬಲವಾಗಿದೆ ಅಂತಂದ್ರೆ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಇದನ್ನ ನಾವೇಂತ ಕರಿತೀವಿ ಅಂತಂದ್ರೆ, ಇದನ್ನ ಅಜ್ಞಾನ ಅಂತ ಕರಿತೀವಿ. ಈ ಅಜ್ಞಾನ ಯಾವಾಗ ಹೋಗುತ್ತೆ ಅಂತಂದ್ರೆ, ಯಾವಾಗ ನಾವು ಈ ತೃಪ್ತಿ ಪ್ರಕರಣದ ಈ ಐತರೇಯ ಉಪನಿಷತ್ತಿನ ಈ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥದ್ದನ್ನ ಯಾವಾಗ ತಿಳ್ಕೊಳ್ತೀವಿ, ಆವಾಗ ಇದೆಲ್ಲವನ್ನ ಮಾಡ್ತಕ್ಕಂಥವನು ಪರಮಾತ್ಮನ ಒಬ್ಬನೇ ಅಂತ ಗೊತ್ತಾಗತ್ತೆ. ಹೆಂಗ ನಾವು ಒಂದು ಸಾಮಾನ್ಯವಾದ ಜನರಲ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಹೆಂಗ ಎನರ್ಜಿ ಅಂತಕ್ಕಂಥದ್ದು, ವಿದ್ಯುತ್ ಅಂತಕ್ಕಂಥದ್ದು ಟ್ಯೂಬಿನ ಮುಖಾಂತರ ಬೆಳಕಾಗತ್ತೆ, ಫ್ರಿಡ್ಜಿನ ಮುಖಾಂತರ ತಂಪಾಗತ್ತೆ, ಐರನ್ ಬಾಕ್ಸ್ ಮುಖಾಂತರ ಬಿಸಿ ಆಗತ್ತೆ, ಕಂಪ್ಯೂಟರ್ ಮುಖಾಂತರ ಅಕ್ಷರ ಆಗತ್ತೆ, ಮೈಕ್ ಮುಖಾಂತರ ಶಬ್ದ ಆಗತ್ತೆ. ಎಷ್ಟು ಒಂದೇ ಒಂದು ಎನರ್ಜಿ. ಉಳಿದವೆಲ್ಲ ಅದಕ್ಕೆ ಉಪಕರಣಗಳು, ಇನ್ಸ್ಟ್ರೂಮೆಂಟ್ಗಳು.
ಹಾಗೆ ಈ ಬುದ್ಧಿ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟು, ಮನಸ್ಸು ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟು, ಪ್ರಜ್ಞೆ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟು, ಸ್ಮೃತಿ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟು, ಅಜ್ಞಾನ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟು, ಜ್ಞಾನ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟು. ಹೀಗೆ ಇವೆಲ್ಲ ಏನು, ಇವೆಲ್ಲ ಕರ್ಣಗಳಂತೆ ಕರೀತಾರ. ಹಾಗೆ ಇನ್ನು ಸ್ವಲ್ಪ ಕೆಳಗಡೆ ಬಂದು ಅಂತಂದ್ರೆ ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಏನು ಇವೆಲ್ಲವೂ ಕೂಡ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು, ಇವೆಲ್ಲವೂ ಕೂಡ ಕರ್ಣಗಳು. ಈ ಎಲ್ಲಾ ಕರ್ಣಗಳಿಗೆ ತಾನೇ ಚಾಲಿತನಾಗಿ, ತಾನೇ ಪ್ರತಿಷ್ಠಿತನಾಗಿ, ತಾನೇ ಎಲ್ಲವನ್ನ ನೋಡುವವನು. ಅವಾಗ ಏನಾಯ್ತು ಅಂದ್ರೆ ಪರಮಾತ್ಮನ ನಾವೇನ್ ತಿಳ್ಕೊಳ್ತೀವಿ ಅಂತಂದ್ರೆ, ಓಹೋ ಅವನು ನೋಡ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಅಂದ್ರೆ ನೋಡ್ತಾನೆ ಅಂತಕ್ಕಂಥದ್ದು ವಾಕ್ಯ ಎಲ್ಲಿ ಪ್ರಯೋಗ ಮಾಡ್ತೀವಿ ನಾವು ಅಂತಂದ್ರೆ, ನಾವು ನೋಡ್ತೀವಿ ಅಂದ್ರೆ ನಾವೇನ್ ನೋಡ್ತೀವಿ ಅಂತಂದ್ರೆ ನಮ್ಗಿಂತ ಭಿನ್ನವಾಗಿರ್ತಕ್ಕಂಥದ್ದು ನೋಡ್ತೀವಿ. ಮತ್ತೆ ಹಂಗಾರೆ ಅವನೇನ್ ನೋಡ್ತಾನೆ ಅಂತ ಪ್ರಶ್ನೆ ಬರ್ತದೆ. ಅವಾಗ ಅವನೇನ್ ನೋಡೋದಿಲ್ಲ, ನಮ್ಮ ಭಾಷೆಯಲ್ಲಿ ಅದನ್ನ ಆರೋಪ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವನು ಒಳಗಡೆನೂ ತಾನಿದ್ದಾನೆ, ಹೊರಗಡೆನೂ ತಾನಿದ್ಮೇಲೆ ಅವ ಇನ್ನೇನನ್ನ ನೋಡಿ ಅವನು. ಯಾಕಂದ್ರೆ ನೋಡಕ್ಕೆ ಅವನಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಇನ್ನೊಂದು ವಸ್ತು ಇಲ್ಲಲ್ವಾ. ತನಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಇನ್ನೊಂದು ವಸ್ತು ಇದ್ದಾಗ ತಾನೇ ನೋಡಕ್ ಬರ್ತದೆ, ಮಾಡಕ್ ಬರ್ತದೆ. ಸೊ ಯಾವಾಗ ಈ ಜ್ಞಾನ ಅರ್ಥ ಆಗತ್ತೆ ಆವಾಗ ನಮಗ್ ಗೊತ್ತಾಗತ್ತೆ. ಸೊ ಆತ್ಮವ ಇದ ಏಕ ಆಸೀತ್ ಅಗ್ರಂ, ತಾನು ಒಂದೇ ಇತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೊ ಈ ರೀತಿಯಾಗಿ ಈ ಐತರೇಯ ಉಪನಿಷತ್ತು ಒಂದು ಸ್ವಯಂ ಆತ್ಮೇತಿ ಅಂತಕ್ಕಂತಹ ಒಂದು ವಾಕ್ಯದಿಂದ ಪರೋಕ್ಷ ಜ್ಞಾನವನ್ನು ಹೇಳಿ, ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥದ್ದನ್ನ ವಾಕ್ಯದಿಂದ ಅಪರೋಕ್ಷ ಜ್ಞಾನವನ್ನ ತಿಳಿಸಿ. ಸೊ ಅವನ ಪ್ರಶ್ನೆ, ಮಹಾವಾಕ್ಯಗಳೇ ಅಪರೋಕ್ಷ ಜ್ಞಾನವನ್ನ ಕೊಡ್ತಾವ ಅಂತ ಕೇಳಿದ್ನ, ಅದಕ್ಕೆ ಎರಡು ರೀತಿಯಾಗಿ ಹೇಳಿದರು. ಅವಾಂತರ ವಾಕ್ಯಗಳು ಕೂಡ ಈ ಜ್ಞಾನವನ್ನ ಕೊಡ್ತವೆ, ಮತ್ತೆ ಮಹಾವಾಕ್ಯಗಳು ಕೂಡ ಜ್ಞಾನವನ್ನ ಕೊಡ್ತವೆ. ಆದರೆ ಈ ಶಂಕರ ವೇದಾಂತದ ದೃಷ್ಟಿಯಿಂದ ಈ ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥದ್ದನ್ನ, ಸೊ ಅಧ್ಯಾರೋಪ ಅಪವಾದದ ತರ್ಕವನ್ನ ಉಪಯೋಗಿಸಿ ಆ ಪ್ರಜ್ಞಾನ ಬ್ರಹ್ಮ ಸ್ವರೂಪವನ್ನ ತಿಳಿತಕ್ಕಂಥದ್ದು. ದೆನ್ ಇದಾದ್ಮೇಲೆ ಈಗ ನೆಕ್ಸ್ಟ್ ಛಾಂದೋಗ್ಯ ಉಪನಿಷತ್ತಿನ ತತ್ವಮಸಿ ಮಹಾವಾಕ್ಯವನ್ನ ವಾಕ್ಯ ವೃತ್ತಿಯಿಂದ ಅವರು ಭಾಗತ್ಯಾಗ ಲಕ್ಷಣದಿಂದ ಆ ತತ್ಸ್ವರೂಪವನ್ನ ತಮ್ ಸ್ವರೂಪನಾಗಿರ್ತಕ್ಕಂಥವನ್ನ ತತ್ಸ್ವರೂಪವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ಸೊ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ 8 ಶ್ಲೋಕವನ್ನು ತಿಳಿಸ್ತಾರೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣಂತ್ರಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.